ಅದಾದ್ಮೇಲೆ ಒಂದು ಎಷ್ಟು ಕಾಲ್ ಬರುತ್ತೆ ಅಂದರೆ ನಮ್ದೊಂದು ಮಾಡಿಸ್ಕೊಡಿ, ಇದೊಂದು ಮಾಡಿ, ಇದು ಮಾಡಿ. ಬಟ್ ಅಷ್ಟೇ ಸಪೋರ್ಟ್ ಇರುತ್ತೆ. ಆ್ಯಂಡ್ ರೇಟಿಂಗು ಚೆನ್ನಾಗೇ ಬರುತ್ತೆ ಅಂಬರೀಷ್ ಅವ್ರ ಎಪಿಸೋಡ್ಗೆ. ಅದೇ ಸರಣಿಯಲ್ಲಿ ಸೀಸನ್ 2ಲಿ ದರ್ಶನ್ ಅವ್ರು ಬರ್ತಾರೆ. ಅದು ತುಂಬ ದೊಡ್ಡ TRP ಅಂತ ಇವಾಗ ಹೇಳ್ತಾರೆ. ಹೆಂಗೆ ಸರ್ ಅದು? ಹೌದು, ವೀಕೆಂಡ್ ವಿತ್ ರಮೇಶ್ ಇತಿಹಾಸದಲ್ಲಿ ನನಗೆ ಗೊತ್ತಿರೋಂಗೆ 8 TVR ಬಂದಂಥ ಸಮಯ ಅದು ದರ್ಶನ್ ಅವ್ರ ಎಪಿಸೋಡು. ಇವತ್ತು ನೀವು ನೋಡಿದ್ರೆ ಸಾಕಷ್ಟು ಟ್ರೋಲ್ ಪೇಜ್ಗಳಲ್ಲಿ, ಸಾಕಷ್ಟು ಬೇರೆ ಬೇರೆ ಸಣ್ಣ ಡಿಜಿಟಲ್ ಮೀಡಿಯಾದಲ್ಲಿ ಆ ಕ್ಲಿಪ್ಸ್ ಯೂಸ್ ಮಾಡ್ತಾರೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂತಂದರೆ, ದರ್ಶನ್ ಅವ್ರನ್ನೂ ಕರ್ಕೊಂಬರಕ್ಕೆ ಅಷ್ಟು ಸುಲಭ ಇರಲಿಲ್ಲ. ಅವರು ಸಾಕಷ್ಟು ವಿಷಯಗಳಿಗೆ ಬೇಡ ಅಂದಿದ್ರು. ಆಮೇಲೆ ಬರೋಕ್ಕೆ ಒಪ್ಕೊಂಡ್ರು. ಬಟ್ ಅವ್ರು ಬರ್ತಾ ಇದ್ದಾರೆ ಅಂದಾಗ ಒಂದೊಂದು ಸ್ಪಾರ್ಕ್ ಆಯಿತು. ಯಾಕೆ ಅಂದರೆ ಅಷ್ಟು ಈಸಿ ಇರಲಿಲ್ಲ. ನಮ್ಮ ರಿಸರ್ಚ್ ಟೀಮ್ ನೀವು ನಂಬಲ್ಲ, ದರ್ಶನ್ ಅವ್ರ ಎಪಿಸೋಡ್ಗೆ ರಿಸರ್ಚೇ 25-30 ದಿವಸ ಓಡಾಡಿದ್ದಾರೆ. ಅದರ ಶೂಟು, ಅದರ VTಗಳು, ಮತ್ತೊಂದು 25-30 ದಿವಸ ಓಡಾಡಿದ್ದಾರೆ. ಆ್ಯಂಡ್ ನಾವೇನು ಮಾಡ್ತೀವಿ, ನಾವು ಮಾರ್ಕೆಟಿಂಗ್ ಟೀಮ್ ಆಗಿ ಬರೀ ನಾವು ಕಾರ್ಯಕ್ರಮ ಬರೋ ತನಕ ಅಥವಾ ಪ್ರಸಾರ ಆಗೋ ತನಕ ಆಯ್ತಾ ಇರಲಿಲ್ಲ. ರಿಸರ್ಚ್ ಟೀಮ್ ಜೊತೆ ಅವಾಗವಾಗ ಟಚ್ಚಲ್ಲಿ ಇರ್ತಾ ಇದ್ವಿ. ಅವ್ರು ಮೈಸೂರಿಗೆ ಹೋದರೆ, ಫಾರ್ ಎಕ್ಸಾಂಪಲ್ ಅವ್ರು ಫಾರ್ಮ್ ಹೌಸ್ಗೆ ಹೋದರೆ, ಫಾರ್ಮ್ ಹೌಸ್ನ ಒಂದಿಷ್ಟು ಕ್ಲಿಪ್ಸ್ನಲ್ಲಿ ತೊಗೊಂಬಂದ್ರೆ ನಾವು ಅದನ್ನು ಎಲಿಮೆಂಟಾಗಿ ರೆಡಿ ಇಟ್ಕೊತಾ ಇದ್ವಿ ಪ್ರಮೋಟ್ ಮಾಡೋಕ್ಕೆ. ಸೊ ನಿಮ್ಗೊಂದು ಹಿಂಟ್ ಗೊತ್ತಾಯ್ತಾ, ಯಾರು ಬರ್ತಾ ಇರೋದು ಈ ವಾರ ಅಂತ. ಸೊ ಈ ಥರ ಸಾಕಷ್ಟು ವಿಚಾರದಲ್ಲಿ ದರ್ಶನ್ ಅವ್ರ ಎಪಿಸೋಡ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಅವರ ಫ್ಯಾನ್ಸ್ಗಳು, ಇದು ನಾನು ಅದನ್ನೇ ಹೇಳೋದು, ಒಂದು ಬೆಸ್ಟ್ ಪಾರ್ಟ್ ಏನು ಅಂತಂದರೆ, ನಾವು ಕ್ರಾಸ್ ಪ್ರಮೋಷನ್ಸ್ಗೆ 1000 ದಾರಿ ಹುಡುಕ್ತಾ ಇರ್ತೀವಿ. ಅದು ನ್ಯೂಸ್ ಚಾನಲ್ ಆಗಿರ್ಬೋದು, ಇನ್ಫ್ಲುಯೆನ್ಸರ್ಸ್. ಇವತ್ತಿನ ಕಾಲದಲ್ಲಿ ಇನ್ಫ್ಲುಯೆನ್ಸರ್ಸ್ ಅಂತ ನಾವೇನು ಮಾತಾಡ್ತಾ ಇದ್ದೀವಿ, ಆಗ ದರ್ಶನ್ ಅವರ ಫ್ಯಾನ್ಸೇ ನಮಗೆ ಇನ್ಫ್ಲುಯೆನ್ಸರ್ಸು. ಆಫೀಸ್ ಲ್ಯಾಂಡ್ಲೈನ್ಗೆ ದರ್ಶನ್ ಅವ್ರು ಬರ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಅವರ ಫ್ಯಾನ್ಸ್ ಕಡೆಯಿಂದ ಆಲ್ಮೋಸ್ಟ್ ಇಡೀ ರಾತ್ರಿ ಲ್ಯಾಂಡ್ಲೈನಿಗೆ ಕಾಲ್ ಬಂದಿದೆ, ನಾವು ವೀಕೆಂಡ್ ವಿತ್ ರಮೇಶ್ ಶೂಟ್ ಅಟೆಂಡ್ ಮಾಡಬೇಕು ಅಂತ. ಹಾಗೂ ಅವರ ಒಂದಷ್ಟು ಕ್ಲೋಸ್ ಸರ್ಕಲ್ನ ಟೀಮ್ ಮೆಂಬರ್ಸ್ ಏನಿದ್ದಾರೆ ಅವ್ರು ಹೇಳಿದರು, ನಾವು ಯಾರನ್ನ ಅಲಾಟ್ ಮಾಡಬೇಕು ಅಂತ ನಮ್ಗೆ ಗೊತ್ತು, ಸೊ ನಮ್ಮ ಕಡೆಯಿಂದ ಮಾಡ್ತೀವಿ, ಸೊ ನಿಮ್ಗೆ ಅದು ಸ್ಟ್ರೆಸ್ ಬೇಡ ಅಂತ ಹೇಳಿದ್ರು. ಸೊ ತುಂಬ ಹೆಲ್ಪ್ ಮಾಡಿದ್ರು ಆ ವಿಷಯದಲ್ಲಿ, ಯಾರು ಬರಬೇಕು ಯಾರು ಬರಬಾರ್ದು ಅಂತ. ಅವ್ರ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟು ಮತ್ತೊಂದಷ್ಟು ಜನ ಬಂದಿದ್ದರು. ಸೊ ಇಡೀ ವೀಕೆಂಡ್ ವಿತ್ ರಮೇಶ್ ಅಬ್ಬಯ್ಯನಾಡು ಫ್ಲೋರ್ ಫುಲ್ ಆಗಿರುತ್ತೆ. ಆ್ಯಂಡ್ ಆ ಎಪಿಸೋಡ್ನ ಒಂದು ಪ್ರೋಮೋ ನಾವು ಬಿಡ್ತೀವಿ, ಅವರ ಆಲ್ಮೋಸ್ಟ್ ಎವ್ರಿ ಫ್ಯಾನ್ ಪೇಜ್ ಆ ಪ್ರೋಮೋ ಕ್ಯಾರಿ ಮಾಡಿರ್ತಾರೆ. ಎವ್ರಿ ಫ್ಯಾನ್ ಪೇಜ್ 1000+ ಫ್ಯಾನ್ ಪೇಜಸ್ ಕ್ಯಾರಿ ಆಗುತ್ತೆ. ಯಾಕಂದ್ರೆ ನಮಗೆ ಅನಾಲಿಟಿಕ್ಸ್ ಡೇಟಾ ಬರುತ್ತೆ ಫೇಸ್ಬುಕ್ಕಿಂದ, ಎಷ್ಟು ರೀಚು, ಎಷ್ಟು ಎಂಗೇಜ್ಮೆಂಟ್ ರೇಟು ಅಂತ. ಅದರಲ್ಲಿ ನಮ್ಗೆ ಗೊತ್ತಾಗೋದು ಅವ್ರ ಎಪಿಸೋಡ್ ಹೆಂಗೆ ಕ್ಲಿಕ್ ಆಗಿದೆ ಅಂತ. ಅದೊಂದು ಸ್ಪಾರ್ಕ್ ಸಾಕು ನಮ್ಗೆ ಹೇಳೋಕ್ಕೆ, ಈ ಎಪಿಸೋಡ್ 8 TVR ಅಲ್ಲ, ಇನ್ನೂ ಇನ್ಫ್ಯಾಕ್ಟ್ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ 8 TVR ಆ ಸೀಸನ್ಗೆ ತುಂಬ ಹೈಯೆಸ್ಟು.